ಎಲ್ರಿಗೂ ನಮಸ್ಕಾರ. ಪೂಜ್ಯರಾದ ರಾಜಯೋಗಿನಿ BK ಸರೋಜಾ ಅಕ್ಕ ಅವರೇ, ಡಾಕ್ಟರ್ ಪ್ರದೀಪ್ ಜನಾರ್ದನ ಅವರೇ, ಸನ್ಮಿತ್ರರು, ನಮ್ಮ ಸಂಸ್ಥೆಯ ಸದಸ್ಯರು ಆದ ಹಿರಿಯರಾದ ಶ್ರೀ ವಿ ಶ್ರೀನಿವಾಸರಾಜು ಅವರೇ, ಈಗ ತಾನೇ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂಥ ರಾಜಯೋಗಿ BK ಸುರೇಂದ್ರನ್ರವರೇ, ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳೇ, ಪ್ರೊಫೆಸರ್ ಆನಂದಪ್ಪ ಅವರೇ, ಡಾಕ್ಟರ್ ವಿದ್ಯಾ ಶಿವಣ್ಣವರವರೇ, ಪ್ರೊಫೆಸರ್ ನೋಟ್ಕಾರ್ ಸತೀಶ್ ಅವರೇ, ಪ್ರೊಫೆಸರ್ ಪ್ರಶಾಂತ್ ಅವರೇ, GK ಮಂಜುನಾಥ್ರವರೇ, ಮಹಾಲಕ್ಷ್ಮಿ ಅವರೇ, ನೇತ್ರಾಮಣಿ ಅವರೇ, ಡಾಕ್ಟರ್ ಭಾರ್ಗವಿ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಸದಸ್ಯ ಬಂಧುಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇದು ನನ್ನ ಪುಣ್ಯ ವಿಶೇಷ. ಕಳೆದ 12 ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಣೆಗೊಂಡ ದಿನದಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸುವ ಪುಣ್ಯ ನನಗೆ ಲಭಿಸಿದೆ. ಹಿಂದೆ ನಾವು ಇದೇ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಜೊತೆಯಲ್ಲಿ ಕೂಡ ಜೋಡಿಸಿಕೊಂಡು ಇದೇ ಜಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ನನಗೆ ನೆನಪಿದೆ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ನಾವು ಭಾರತೀಯರು, ನಮ್ಮ ಭಾರತ ಯೋಗ ಭೂಮಿ ಅನ್ನೋದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಿಕ್ಕೆಲ್ಲ ದೇಶಗಳು ನೋಡಿ, ನೀವು ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿ, ಅದೆಲ್ಲ ಭೋಗ ಭೂಮಿ. ನಮ್ಮದು ಮಾತ್ರ ಯೋಗ ಭೂಮಿ. ನಾವು ಯಾವತ್ತೂ ಭೋಗವನ್ನು ಅನುಸರಿಸಿ ನಮ್ಮ ಬದುಕನ್ನು ನಡೆಸಲಿಲ್ಲ. ನಾವು ದೈಹಿಕ ಸುಖದ ಕಡೆಗೆ ನಾವು ಹೋಗಲಿಲ್ಲ. ನಾವು ಯಾವತ್ತೂ ಸುರೇಂದ್ರಣ್ಣ ಅವರು ಹೇಳಿದಾಗೆ ಮಾನಸಿಕ ನೆಮ್ಮದಿ ಸುಖಕ್ಕಾಗಿ ನಾವೆಲ್ಲರೂ ಕೂಡ ಹಾತೊರಿತಾ ಇದ್ದಂಥ ಒಂದು ಸಂಸ್ಕೃತಿ. ಹಾಗಾಗಿ ನಾವು ಸುಖಕ್ಕೆ ಅಂತ ಒತ್ತು ಕೊಡುವಾಗ ಮಾನಸಿಕ ಸುಖ, ಆಧ್ಯಾತ್ಮಿಕ ಸುಖಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ಒಂದು ಸಂಸ್ಕೃತಿ ನಮ್ಮದು ಅನ್ನೋದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಭಾರತೀಯ ವಿದ್ಯೆಗಳು ಅನೇಕ ಇದ್ದಾವೆ. ಅದರಲ್ಲಿ ಯೋಗ, ಸಂಸ್ಕೃತ, ಸಂಗೀತ ಎಲ್ಲವೂ ಕೂಡ ಸೇರಿರ್ತಕ್ಕಂಥದ್ದು. ಈ ವಿದ್ಯೆಯಲ್ಲೂ ಕೂಡ ಪರ ಅಪರ ಅಂತಿದೆ. ಅಂದರೆ ನಮ್ಮಲ್ಲಿ ವರ್ಲ್ಡ್ಲಿ ನಾಲೆಡ್ಜು ಬೇಕು, ಅವರ ಇನ್ನರ್ ನಾಲೆಡ್ಜ್ ಅಂದರೆ ನಾವೇನು ಸ್ಪಿರಿಚುವಲ್ ನಾಲೆಡ್ಜ್ ಅಂತೀವಿ, ಎರಡೂ ಕೂಡ ಬೇಕು ಅಂತ ಅಣ್ಣವರು ಅದನ್ನು ಭಾಳ ಚೆನ್ನಾಗಿ ಹೇಳಿದ್ರು. ವೈಲ್ ವಿ ಮಸ್ಟ್ ಸ್ಟ್ರೈವ್ ಫಾರ್ ಅವರ್ ಓನ್ ಇನ್ನರ್ ಡೆವಲಪ್ಮೆಂಟ್, ವಿ ಶುಡ್ ಆಲ್ಸೋ ವರ್ಕ್ ಫಾರ್ ದಿ ಹೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಔಟ್ಸೈಡ್. ಇದು ಕೂಡ ಬಹಳ ಮುಖ್ಯ ಆಗ್ತದೆ, ಆಗಲೇ ಜೀವನ ಪರಿಪೂರ್ಣ ಆಗ್ತದೆ ಅನ್ನುವ ಮಾತನ್ನು ಅವರು ಹೇಳಿದರು. ನಾನು ನಿನ್ನೆ ಡಾಕ್ಟರ್ ಪೈ ರಾಘವೇಂದ್ರ ಅವರು ಬಹಳ ದೊಡ್ಡ ಯೋಗಪಟು, ಶಿಕ್ಷಕರು, ಅವ್ರದ್ದೊಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ ರಾತ್ರಿ. ಅದು ಕೇಳುವಾಗ ಅವರು ಹೇಳಿದ್ದು ಭಾಳ ಸಂತೋಷ ಆಯಿತು. ಇವತ್ತು ಪ್ರಪಂಚದ ಎಲ್ಲ ಕಡೆಯಿಂದಲೂ ಕೂಡ ಯೋಗದ ಬಗ್ಗೆ ವಿಶೇಷವಾದ ಒಲವು ಬರ್ತಾ ಇದೆ. ರಷ್ಯಾದಲ್ಲಿ ಚರ್ಚ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಅವರಲ್ಲಿ ಸೆಲ್ಲಾರ್ ಇರುತ್ತಂತೆ. ಆ ಸೆಲ್ಲಾರ್ನಲ್ಲಿ ಜನ ಸೇರ್ತಾರಂತೆ. ಎಲ್ಲರೂ ಸೇರಿ ಇದೇ ತಾವೆಲ್ಲ ಏನೀಗ ಮ್ಯಾಟ್ ಹಾಕ್ಕೊಂಡು ಕೂತಿದ್ದೀರಿ ಹಾಗೆ ಕೂತ್ಕೊಳ್ತಾರಂತೆ. ಕೂತ್ಕೊಂಡು ಯೋಗವನ್ನು ಮಾಡಿ ಹೋಗ್ತಾರೆ. ನಿಯಮಿತ ಕಾಲಕ್ಕೆ ಬರ್ತಾರೆ, ಹೋಗ್ತಾರೆ, ಇದೆಲ್ಲ ಮಾಡ್ತಿರ್ತಾರೆ. ಒಂದು ಕಾಲದಲ್ಲಿ ಅವ್ರು ಹೇಳ್ತಾ ಇದ್ರು, ರಷ್ಯಾದಲ್ಲಿ ಭಗವದ್ಗೀತೆ ಬ್ಯಾನ್ ಮಾಡಿದ್ರಂತೆ. ಬಿಕಾಸ್ ದೇ ಹ್ಯಾಡ್ ಎ ಮಿಸ್ಕನ್ಸೆಪ್ಷನ್ ದಟ್ ಭಗವದ್ಗೀತಾ ವುಡ್ ಪ್ರಮೋಟ್ ವೈಲೆನ್ಸ್ ಅಂತ. ಆಗ ಅವ್ರಿಗೆ ಅದಿತ್ತು. ನಂತರ ನಮ್ಮ ವಿದ್ವಾಂಸರುಗಳಲ್ಲೆಲ್ಲರೂ ಕೂಡ ಅವ್ರಿಗೆ ತಿಳಿ ಹೇಳಿ, ಇಟ್ ಇಸ್ ನಾಟ್ ದಟ್. ಭಗವಾನ್ ಶ್ರೀಕೃಷ್ಣ ಎಂಫಸೈಸ್ಡ್ ಆನ್ ಆ್ಯಕ್ಷನ್, ಆನ್ ಕರ್ಮ. ಹಾಗಾಗಿ ಯಾವುದು ನ್ಯಾಯ, ಯಾವುದು ಧರ್ಮ ಅನ್ನುವಂಥದ್ದನ್ನು ಅದನ್ನು ಪರಿಪಾಲಿಸಬೇಕು ಅನ್ನುವ ದೃಷ್ಟಿಯಿಂದ ಅದನ್ನು ಹೇಳಿದ್ದು. ಅದು ದಿ ಶುಡ್ ರಿಮೂವ್ ದಟ್. ಆ ಮಿಸ್ಕನ್ಸೆಪ್ಷನನ್ನು ತೆಗೆದ ಮೇಲೆ ಅವರು ಇವಾಗ ಭಗವದ್ಗೀತೆಯನ್ನು ದಿ ಎಂಟೈರ್ ಪಾಪ್ಯುಲೇಷನ್ ಇಸ್ ನೌ ಅಕ್ಸೆಪ್ಟೆಡ್ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಚೈನಾದಲ್ಲೂ ಕೂಡ, ನಾನು 2006ರಲ್ಲಿ ಚೈನಾಗೆ ಹೋಗಿದ್ದೆ. ಅಲ್ಲಿ ಬೀಜಿಂಗ್ ವಿಶ್ವವಿದ್ಯಾಲಯದ ಮಕ್ಕಳನ್ನೆಲ್ಲ ಭೇಟಿ ಮಾಡಿ ಮಾತಾಡಿದೆ. ಯು ವಿಲ್ ನಾಟ್ ಬಿಲೀವ್, ದೇ ಡಿಡ್ ನಾಟ್ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಗಾಡ್. ದೇವರು ಅನ್ನುವ ಕಲ್ಪನೆಯೇ ಆ ಮಕ್ಕಳಿಗಿಲ್ಲ. ಏಕೆಂದರೆ ಅಲ್ಲೆಲ್ಲ ಕಮ್ಯುನಿಸ್ಟ್ ದೇಶ, ಅಲ್ಲೆಲ್ಲ ದೇ ಬಿಲೀವ್ ಓನ್ಲಿ ಇನ್ ಮೆಟೀರಿಯಲಿಸಮ್ ಆ್ಯಂಡ್ ನಾಟ್ ಇನ್ ಸ್ಪಿರಿಚುವಲಿಸಮ್. ಅಂಥವರು ಕೂಡ ಇವತ್ತು ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡಿದಾರಂತೆ. ಶಾಲಾ ಹಂತದಿಂದ ಹಿಡಿದು
ವಿಶ್ವವಿದ್ಯಾಲಯದವರೆಗೆ ಎಲ್ಲ ಕಡೆ ಇವತ್ತು ಯೋಗವನ್ನು ಕಲಿಯುವ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಅನೇಕ ಮುಸ್ಲಿಂ ರಾಷ್ಟ್ರಗಳು ಕೂಡ ಇದನ್ನು ಸ್ವೀಕರಿಸಿ ಮಾಡ್ತಾ ಇದ್ದಾರೆ. ನಮ್ಮ ಓಂಕಾರನ ಬಹಳ ಜನರಿಗೆ ಒಂದು ರಾಂಗ್ ಕನ್ಸೆಪ್ಷನ್ ಇತ್ತು. ಇವಾಗ ಅದನ್ನು ಎಲ್ಲರೂ ಕೂಡ ಸ್ವೀಕರಿಸಿ ಅದನ್ನು ಮಾಡ್ತಾ ಇದ್ದಾರೆ. ಅಣ್ಣವರಾಗಲಿ ಹೇಳಿದಾಗ ಶಾಂತಿ ಅನ್ನುವ ಪದ, ಶಾಂತಿ ಅಂತಂದರೆ ನಥಿಂಗ್ ಬಟ್ ಪೀಸ್, ಅದರದ್ದು ಕೂಡ ಮಿಸ್ಕನ್ಸೆಪ್ಷನ್ ಇದ್ದು ಅನೇಕ ಪಾಶ್ಚಿಮಾತ್ಯ ದೇಶದಲ್ಲಿ ಅದನ್ನು ಬಳಸದೇ ಇದ್ದದ್ದು ಇವತ್ತು ಬಳಸಲಿಕ್ಕೆ ಆರಂಭಿಸಿದ್ದಾರೆ ಅನ್ನುವಂಥದ್ದು ಕೇಳಿ ತುಂಬ ಸಂತೋಷ ಆಯಿತು. ದೇಹ, ಮನಸ್ಸು, ಆತ್ಮ ಈ ಮೂರರ ಸಂಯೋಗವನ್ನು ನಮ್ಮ ಯೋಗ ಕೊಡುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಣ್ಣವ್ರು ಭಾಳ ಚೆನ್ನಾಗಿ ಹೇಳೋದು, ಯೋಗ ಕರ್ಮ ಸುಕೌಶಲಂ. ನಮ್ದು ಎಂಥ ಚಿಂತನೆ ನಮ್ಮದು ಅಂದರೆ, ನಾವು ಏನೇ ಮಾಡಲಿ ಡೂ ಇಟ್ ವಿತ್ ಸ್ಕಿಲ್ ಆ್ಯಂಡ್ ಡೆಕ್ಸ್ಟರಿಟಿ, ಅವರ್ ವರ್ಕ್ ವಿಲ್ ಬಿ ಆಫ್ ಹೈಯೆಸ್ಟ್ ಆರ್ಡರ್ ಅನ್ನುವಂಥದ್ದು. ಅದು ಆಧ್ಯಾತ್ಮಿಕ ಕ್ರಿಯೆ ಇರ್ಬೋದು, ಪ್ರಾಪಂಚಿಕ ಕ್ರಿಯೆ ಇರ್ಬೋದು, ಯಾವುದೇ ಆಗಲಿ ಮಾಡುವ ಕೆಲಸದಲ್ಲಿ ವಿ ಹ್ಯಾವ್ ಟು ಡೂ ಇಟ್ ವಿತ್ ಡೆಕ್ಸ್ಟರಿಟಿ ಆ್ಯಂಡ್ ಸ್ಕಿಲ್. ಯಾವಾಗ ನಾವು ಆ ಕೆಲಸಗಳನ್ನು ಮಾಡ್ತೇವೆ ದೆನ್ ವಿ ವಿಲ್ ಬಿ ಏಬಲ್ ಟು ಸಿ ದಿ ಫುಲ್ ಫ್ರೂಟ್ಸ್ ಆಫ್ ಯೋಗ ಅನ್ನುವಂಥದ್ದು. ಸ್ನೇಹಿತರೆ, ಯೋಗ ಅಂತಂದಾಗ ನಾವೇನು ಅಂದ್ಕೊಂಡ್ಬಿಡ್ತೇವೆ ಅಂತಂದರೆ ಬರೀ ಇಟ್ಸ್ ನಾಟ್ ಜಸ್ಟ್ ರಿಲೇಟೆಡ್ ಟು ಬಾಡಿ. ನಾವು ಮಾಡುವ ಎಕ್ಸರ್ಸೈಸಸ್ ಅಷ್ಟೇ ಅಲ್ಲ, ದಿಸ್ ಹ್ಯಾಸ್ ಕ್ಲಿಯರ್ ರಿಲೇಷನ್ ಟು ಅವರ್ ಮೈಂಡ್ ಆ್ಯಂಡ್ ಸೋಲ್ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಟ್ ವಾಸ್ ಸ್ವಾಮಿ ವಿವೇಕಾನಂದ ಹೂ ಕ್ರಿಯೇಟೆಡ್ ಎ ಕೈಂಡ್ ಆಫ್ ಅವೇರ್ನೆಸ್ ಔಟ್ಸೈಡ್ ಇಂಡಿಯಾ. He spoke of Bhakti Yoga, Jnana Yoga, Karma Yoga. So it has these physical dimensions. It's not just physical dimensions, but spiritual dimensions. I would urge upon our young people, ಮುಂದೆ ನಿಮಗೆ ಅವಕಾಶ ಸಿಕ್ಕಿದಾಗ ಪ್ಲೀಸ್ ಟ್ರೈ ಟು dig into this literature. They are all available today extensively. Kindly read these literature and try to develop a holistic approach towards yoga. ಯೋಗದ ಒಂದು ಸಂಪೂರ್ಣ ಒಂದು ಪರಿಕಲ್ಪನೆಯನ್ನು ನೀವು ಮುಂದೆ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ, ಅದನ್ನು ಮಾಡಿ ಅಂತ. ಎಸ್ ವ್ಯಾಸ ಅನ್ನುವಂಥ ಒಂದು ವಿಶ್ವವಿದ್ಯಾಲಯ ಇದೆ, ಯೋಗದ ಒಂದು ವಿಶ್ವವಿದ್ಯಾಲಯವೇ ಇದೆ ಬೆಂಗಳೂರಿನ ಹೊರವಲಯದಲ್ಲಿ. ನೀವು ದಯಮಾಡಿ ಸಾಧ್ಯವಾದರೆ ಪ್ಲೀಸ್ ವಿಸಿಟ್ ದಟ್ ಯೂನಿವರ್ಸಿಟಿ. ದೇ ಹ್ಯಾವ್ ಪ್ರೂವ್ಡ್ with number of publications, research, etc. that yoga is scientific. ಯೋಗ ಒಂದು ದೊಡ್ಡ ಸೈನ್ಸು, ಇಟ್ ಇಸ್ ಸೈಂಟಿಫಿಕ್ ಅನ್ನುವ ಒಂದು ರೀತಿಯಲ್ಲಿ ಕೂಡ ಅದನ್ನೆಲ್ಲೂ ಕೂಡ ಅಲ್ಲಿ ಸಂಶೋಧನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಯೋಗ ಭಾರತದ ಸಂಪತ್ತು. ಇದನ್ನು ನಾವು ಕಾಪಾಡಬೇಕು, ಉಳಿಸಬೇಕು, ಬೆಳೆಸಬೇಕು. ಮುಂದೊಂದು ದಿನ ಯಾರೋ ಹೊರಗಿನಿಂದ ಬಂದು ನಮಗೆ ಯೋಗ ಕಲಿಸ್ಕುವಂಥ ಸ್ಥಿತಿ ಬರಬಾರದು. ಇದು ಭಾರತದ ದೊಡ್ಡ ಕೊಡುಗೆ ಪ್ರಪಂಚಕ್ಕೆ ಯೋಗ. ಈ ಯೋಗವನ್ನು ನಮ್ಮ ಯುವ ಮಿತ್ರರು, ನಮ್ಮ ಯುವ ಜನಾಂಗ ಅದನ್ನು ಅರ್ಥ ಮಾಡಿಕೊಂಡು ಈ ಸಂಪತ್ತನ್ನು ತಮ್ಮದಾಗಿಸಿಕೊಂಡು ನಿಮ್ಮ ಜೀವನದಲ್ಲಿ ಒಂದಿಷ್ಟಾದರೂ ಅದನ್ನು ನೀವು ಅನುಸರಣೆಗೆ ತಂದರೆ ಖಂಡಿತವಾಗಿಯೂ ಕೂಡ ನೀವು ನಿಮಗಷ್ಟೇ ಮಾಡಿದ್ದು ಒಳ್ಳೆಯದಲ್ಲ, ಉಪಕಾರ ಅಲ್ಲ, ಇಡೀ ನಮ್ಮ ಸಂಸ್ಕೃತಿ ಪರಂಪರೆಗೆ, ದೇಶಕ್ಕೆ ಮಾಡಿದ ಉಪಕಾರ ಅನ್ನುವಂಥ ಮಾತನ್ನು ಹೇಳ್ತಾ, ಕಡೆಯದಾಗಿ ನಾನು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಮಿ ಇವರು ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ, ನಿಜವಾದ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ to be free of Western education, to be free of Western culture and to be free of Western style of living. ಇದು ಆಗಬೇಕಾಗಿರುವಂಥದ್ದು. ಅದಕ್ಕೆ ಯೋಗ ನಮಗೆಲ್ಲ ದೊಡ್ಡ ದಾರಿದೀಪ ಅನ್ನುವಂಥ ಮಾತನ್ನು ಹೇಳಿ, ಲೆಟ್ ಅಸ್ ಆಲ್ ವರ್ಕ್ ಫಾರ್ ಯಂಗ್ ಇಂಡಿಯಾ, ಫಿಟ್ ಇಂಡಿಯಾ ಆ್ಯಂಡ್ ಹೆಲ್ತಿ ಇಂಡಿಯಾ ಅನ್ನುವಂಥ ಮಾತನ್ನು ಹೇಳಿ, ಲೆಟ್ ಅಸ್ ಆಲ್ ಕ್ರಿಯೇಟ್ ಟುಗೆದರ್ ಕ್ರಿಯೇಟ್ ಎ ಹ್ಯಾಪಿ ಆ್ಯಂಡ್ ಹೆಲ್ತಿ ಇಂಡಿಯಾ. ನಮಸ್ಕಾರ.